ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವತ್. ಕಾಂಗ್ರೆಸ್ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ, ಈ ಮೂರು ಅದ್ಭುತ ಶಬ್ದಗಳೊಂದಿಗೆ ತನ್ನ ಯಾತ್ರೆಯನ್ನು ಆರಂಭ ಮಾಡಿದ. ಇವತ್ತು ನಾವು ಅವರ ಇತಿಹಾಸ ಬಗ್ಗೆ ಸಾಕಷ್ಟು ಹೀಗೆ ಮಾಡೋಣ, ಮತ್ತೇನೋ ಮಾಡೋಣ, ಬೇರೆ ಮಾತು. ಇಂದಿರಾ ಗಾಂಧೀಜಿಯವರು ಆಗಿರ್ಬೋದು, ನೆಹರು ಅವರು ಆಗಿರ್ಬೋದು, ಅವ್ರು ಸರಿನೂ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಸಂವಿಧಾನ ರಚನೆಯಾಗುವಲ್ಲೇ ನೆಹರು ಅವ್ರ ಪ್ರಮುಖ ಪಾತ್ರ ಇತ್ತು ಅನ್ನೋದು ಎರಡು ಮಾತಿಲ್ಲ. ಮತ್ತು ಇವತ್ತು ನಾವು ನೆಹರು ಅವ್ರು ನೆನೆಸೋದು ಅವ್ರು ನಮಗೆ ಪ್ರಜಾಪ್ರಭುತ್ವ ಕೊಟ್ಟು ಹೋದರು ಅಂತೇಳಿ. ತಪ್ಪುಗಳಾಗಿರ್ಬೋದು, ತಪ್ಪು ಬೇರೆ, ಅವ್ರ ವೈಯಕ್ತಿಕ ತಪ್ಪುಗಳು ಮತ್ತೇನಿರಲಿ, ಆದರೆ ಅದು ಇಲ್ಲಿ ಚರ್ಚಾ ವಿಷಯ ಅಲ್ಲ. ಇಲ್ಲಿ ಚರ್ಚಾ ವಿಷಯದ ನಮ್ಮ ದೇಶಕ್ಕೆ ಏನಾದರೂ ಇವತ್ತು ನಾವು ಸ್ವತಂತ್ರವಾಗಿ ಮಾತಾಡುವಂಥ ಸ್ವಲ್ಪ ಏನಾದರೂ ಅವಕಾಶಗಳಿದ್ದರೆ ಪೂರ್ಣ ಇಲ್ಲ, ಆ ಮಾತು ಬೇರೆ. ಅದು ನಮ್ಮ ನೆಹರು ಪ್ರಜಾಪ್ರಭುತ್ವ ಉಳಿದಕ್ಕೆ ಜೊತೆಗೆ ನಮ್ಮ ಅದ್ಭುತ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರು ಅವರಿಬ್ಬರನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾರೆ. ಇವತ್ತಿನ ಕಾಂಗ್ರೆಸ್ಸಿಗರು ಹಿಂದಿನ ಕಾಂಗ್ರೆಸ್ ಅಲ್ಲ, ಹಿಂದಿನ ನೀವು ಟೀಕಾ ಮಾಡಿ ಸಾಕಾಗಿದೆ ನಮಗೆ. ಸಾಕಷ್ಟು BJPಗೆ 10 ವರ್ಷದಿಂದ ಮಾತಾಡ್ತಾ ಇದ್ದಾರೆ, ಇನ್ನೂ ಮಾತಾಡ್ತಾ ಇದ್ದಾರೆ, ಇನ್ನೂ ಹಳೆ ಇತಿಹಾಸವನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಯಾವಾಗಲೂ ತಾವು ಬದಲಾಗಲಿಲ್ಲ BJP ಅವರು, ಇನ್ನೊಂದು ಕಾಂಗ್ರೆಸ್ ಆದರೂ ಅವರು ತಾವು ಬದಲಾಗಲಿಲ್ಲ. ಆದರೆ ಕಾಂಗ್ರೆಸ್ ಬದಲಾಗಲಿಕ್ಕತ್ತದೆ ಇವತ್ತು. ಇರ್ಬೋದು ಪರಂಪರೆ ಜೊತೆಗೆ ಒಂದು ಏನಪ್ಪ ಅಂದ್ರೆ ಪರಿವಾರವಾದದ ರಾಹುಲ್ ಗಾಂಧಿ ಇರ್ಬೋದು, ಅಂತಲ್ಲ. ಆದರೆ ಈ ದೊಡ್ಡ ದೇಶಕ್ಕೆ ಒಬ್ಬ ನಾಯಕ ಹುಟ್ಟು ಒಂದು ದಿನದಲ್ಲಿ ಸಾಧ್ಯ ಇಲ್ಲದಂಥ ಮಾತು. ಬದಲಾವಣೆ ಏನೋ ಒಬ್ಬ ಮೋದಿಜಿಯವರು ವ್ಯಕ್ತಿತ್ವವಾಗಿ ನಾಯಕಾಗಿ ಹೊರಹೊಮ್ಮೋದಕ್ಕೆ ಅವ್ರ ಹೋರಾಟದ ಇಲ್ಲಂತಲ್ಲ, ಅದನ್ನು ಅಲ್ಲಗಡಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಆರ್ಥಿಕವಾಗಿ ಇಟ್ಟಂಥ ತಪ್ಪೆಜ್ಜೆಗಳು ಅಥವಾ ಅವ್ರು ನಡೀತಿರುವಂಥ ಹಾದಿಗಳು ಹಿಂದಿನ ಇಂದಿರಾ ಕಾಂಗ್ರೆಸ್ಗಿಂತಲೂ ಏನೂ ಬೆನ್ನಿಲ್ಲ. ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದ್ರಲ್ಲೇ, ನೀರು ಕುಡಿಯೋದ್ರಲ್ಲೇ ಇಂದಿರಾ ಗಾಂಧಿ ಅವರು ಎಷ್ಟು ಜವಾಬ್ದಾರರೋ ಅಷ್ಟು ಜವಾಬ್ದಾರರು ನಮ್ಮ ಮೋದಿಜಿಯವರು. ಹೀಗಾಗಿ ಪರಿವಾರವಾದ ಬೆಳೀತು, ಮತ್ತೊಂದು ವಾದ ಬೆಳೀತು, ಭ್ರಷ್ಟಾಚಾರ ಅಂತ ಮುಗುರು ಮುಟ್ಟದ, ಅರ್ಥವ್ಯವಸ್ಥೆಯಲ್ಲಿ ದಿವಾಳಿ ಹೋಗಿಬಿಟ್ಟದ. ಇವತ್ತೆಲ್ಲ ಹೇಳ್ಬೋದು ಅವ್ರು, ನಾವು ಅಷ್ಟು ಅದ್ಭುತ ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತೇಳಿ. ಇವತ್ತು ಒಂದು ಲೆಕ್ಕದ ಪ್ರಕಾರ, ಒಂದು ವರದಿಯ ಪ್ರಕಾರ ಹೆಚ್ಚು ಕಡಿಮೆ 2014ರವರೆಗೆ ನಮ್ಮ ಮೇಲೆ 9 ಲಕ್ಷ ಕೋಟಿ ರೂಪಾಯಿಗಳ ಸಾಲಿತ್ತು. ಎಷ್ಟೋ 9 ಲಕ್ಷ ಕೋಟಿ ರೂಪಾಯಿ. ಆದರೆ ಇವತ್ತೊಂದು ಮೂಲಗಳ ಪ್ರಕಾರ, ಕೇವಲ 10 ವರ್ಷಗಳಲ್ಲ 27 ಲಕ್ಷ ಕೋಟಿಗೂ ಮೀರಿ ಈ ಒಂದು ಸಾಲ ನಮ್ಮಲ್ಲಿ ಬೆಳೆದು ಹೋಗ್ಯದ, ಅಥವಾ ರಿಟರ್ನ್ ಅಪ್ ಮಾಡಿದ್ದಾರೆ, ಅಥವಾ ಸಾಲ ಮನ್ನಾ ಮಾಡಿದ್ದಾರೆ, ಅಥವಾ ಒಂದು ಸಾಲ ಆಗಿಬಿಟ್ಟದ ನಮ್ಮಲ್ಲೇ. ನೋಡಿರಿ, ಸಾಲ 2014ರಾಗ 9 ಲಕ್ಷ ಬಿಟ್ಟು ಹೋಗಿದ್ರು, ಇವತ್ತು 27 ಲಕ್ಷ, ಅಂದರೆ 3 ಪಟ್ಟು ಇವತ್ತು ನಾವು ಬಡವರಾಗಿವಿ, ಸಾಲಗಾರರಾಗಿವಿ. ಪ್ರತಿಯೊಬ್ಬ ವ್ಯಕ್ತಿ ದೇಶದ್ದು ಎಲ್ಲರ ಮೇಲೆ ಸಾಲ. ಇದು ಅರ್ಥ ರೀತಿಯ, ಅದು ತಪ್ಪು ಅರ್ಥ ರೀತಿಯ ಹೆಚ್ಚು ಇರಲಿ. ಇವತ್ತು ನಾವು ಯಾಕೆ ಆ ವಿಷಯ ಮಾತಾಡೋಕ್ಕಿಂತಲೂ ತಪ್ಪುಕೊಂಡು ಹೇಳ್ಕೋಬೇಕಾಗ್ತದೆ. ಇವತ್ತು ಹಿಂದೆ ಮಾಡಿದ ಕಾಂಗ್ರೆಸ್ ತಪ್ಪನ್ನು ಇವತ್ತು ಮೋದಿಜಿಯವರ BJP ಮಾಡಿದ. ಈಗ ರಾಹುಲ್ನಲ್ಲಿ ಇವೆಲ್ಲ ಪಾಪ ಪ್ರಜ್ಞೆನೋ ಮತ್ತೇನೋ ಕೊಡ್ಕೊಂಡು ಹೊಸ ವ್ಯಕ್ತಿತ್ವ ತಯಾರಾಗಲಿಕ್ಕೆ ಅವ್ರದಿಂದವರು ಮಹಾತ್ಮ ಗಾಂಧೀಜಿಯವರ ನಡೆದಂಥ ಹೆಜ್ಜೆಯಲ್ಲಿ ಇಡ್ತಾ ಇದ್ದಾರೆ. ಇವತ್ತು ಹೌದು, ಕಾಂಗ್ರೆಸ್ ಒಂದು ಪಕ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ಟೀಕೆ ಮಾಡೋನು ಇಲ್ಲ ಅಂತಲ್ಲ. ಆದರೆ ಇವತ್ತು ಕಾಂಗ್ರೆಸ್